ಮೂರು ಸಮಸ್ಯೆಗಳು ಅಂತ ಹೇಳ್ತೇವೆ. ಮತಾಂತರವಾಗಿ ಹೊರಗೆ ಹೋಗುವಂಥದ್ದು ಒಂದು, ಇದ್ದಲ್ಲಿಯೇ ನಾವು ಹಿಂದೂ ಅಂತಲೇ ಹೆಸರು, ಈ ಪ್ರಮಾಣ ಪತ್ರಗಳಲ್ಲಿ ಹೆಸರು ಹಚ್ಚುವಾಗ ಹಿಂದೂ ಅಂತ ಹಚ್ಚುತ್ತಾನೆ, ಅದೊಂದು ಹಿಂದೂ ಅಲ್ಲ. ಯಾಕೆಂದರೆ ಹಿಂದುವಿನಂತೆ ವಿಚಾರ ಮಾಡೋದಿಲ್ಲ ಅವನು, ಹಿಂದುವಿನಂತೆ ಊಟ ಮಾಡೋದಿಲ್ಲ ಅವನು, ಹಿಂದುವಿನಂತೆ ಬಟ್ಟೆ ತೊಟ್ಕೊಳ್ಳೋದಿಲ್ಲ ಅವನು, ಹಿಂದುವಿನಂತೆ ತಿಲಕ ಇಟ್ಕೊಳ್ಳೋದಿಲ್ಲ ಅವನು, ಹಿಂದುವಿನಂತೆ ಏನನ್ನೂ ಕೂಡ ಮಾಡೋದಿಲ್ಲ ಅವನು ಅಮೇರಿಕದಂತೆ ಇಂಗ್ಲೆಂಡಿನಂತೆ ಮಾಡ್ತಾನೆ ಅವನು ಎಲ್ಲವನ್ನು ಕೂಡ ಅಂತ. ಅವನೇನು ಹಿಂದೂ, ಅವನು ನಾಮಕೆ ವಾಸ್ತೆ ಅವನು ಹಿಂದೂ, ಅವನು ಅನ್ಯಾಯ ಇದೆ ಅಂತ. ಇದ್ದಲ್ಲೇ ನಾವು ಪರಿವರ್ತನೆಯಾಗಿ ಹೋಗುವಂಥದ್ದು ಇದು ಇನ್ನೊಂದು. ಮೂರನೇದು ಸಂಖ್ಯಾ ಕ್ಷೀಣತೆಯ ಕಾರಣಕ್ಕೆ ನಾವು ಎಳೆದು ಹೋಗುವಂಥದ್ದು. ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಅದರ ಪರಿಣಾಮವಾಗಿ ಒಟ್ಟು ಜನಸಂಖ್ಯೆ, ಸಮಾಜದ ಜನಸಂಖ್ಯೆ ಕಡಿಮೆಯಾಗಿ ವಿಧರ್ಮೀಯರ ಸಂಖ್ಯೆ ಜಾಸ್ತಿಯಾಗಿ ಅವರ ಆಳ್ವಿಕೆ ಬಂದು, ಮುಂದೊಂದು ದಿನ ಅವರ ಆಳ್ವಿಕೆ ಈ ದೇಶದಲ್ಲಿ ಬಂದು ಅವರು ನಮ್ಮ ಮೇಲೆ ಅವ್ಯಾಹತವಾದ ದೌರ್ಜನ್ಯವನ್ನು ಮಾಡಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳ ಮೇಲೆ ಅವರು ದೌರ್ಜನ್ಯವನ್ನು ಮಾಡಿ ಒಂದು ದಿವಸ ನಾವು ಪಾಕಿಸ್ತಾನದ ಹಿಂದೂಗಳಂತೆ ಆಗುವಂಥದ್ದು ಅಥವಾ ಬಾಂಗ್ಲಾದೇಶದ ಹಿಂದೂಗಳಂತೆ ಆಗುವಂಥದ್ದು. ಪಾಕಿಸ್ತಾನ ಅಂದರೆ ಈ ಮುಲ್ತಾನ್ ಅಂತಿದೆ, ಮೂಲ ಸ್ಥಾನ ಅಂತದ್ದು, ನರಸಿಂಹನ ಅವತಾರ ಆಗಿದ್ದು. ಕುರುಹೆಯಲ್ಲಿ ತಕ್ಷಶಿಲೆ ವಿಶ್ವವಿದ್ಯಾಲಯ, ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ, ಅದು ಎಲ್ಲಿದ್ದಿದ್ದು ಅಂದರೆ ಪಾಕಿಸ್ತಾನದಲ್ಲಿ. ತಕ್ಷ ಅಂದರೆ ಯಾರು? ಶ್ರೀರಾಮನ ಸೋದರ ಭರತನ ಮಗ ತಕ್ಷ, ಅವನ ಹೆಸರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆ ಊರದು ತಕ್ಷಶಿಲಾ ಎನ್ನುವಂಥದ್ದು. ಪುಷ್ಕಲಾವತ ಮತ್ತು ತಕ್ಷಶಿಲಾ ಎನ್ನುವಂಥದ್ದು ಭರತ ನಿರ್ಮಾಣ ಮಾಡಿಸ್ತದೆ. ಸಿಂಧೂ ನದಿಯ ಆ ದಂಡೆ ಈ ದಂಡೆಗಳಲ್ಲಿ ಭರತ ಕಟ್ಟಿದ 2 ನಗರಗಳು ತಕ್ಷಶಿಲೆ ಮತ್ತು ಪುಷ್ಕಲಾವತ ಅಂತ. ಅದೆರಡು ಪಾಕಿಸ್ತಾನ. ಅದು ಪೃಥ್ವಿರಾಜ ಆಡಿದ ರಾಜ್ಯ ಇದೆಯಲ್ಲ, ಅದೇನಾಗಿದೆ ಇವತ್ತು? ಪೃಥ್ವಿರಾಜನ ಕುರು ಇದೆಯಾ ಅಲ್ಲಿ ಆ ಪೃಥ್ವಿರಾಜನ ಸಮಾಧಿಗೆ ಉಗಿಯುವ ಪದ್ಧತಿ ಇದೆ ಅಲ್ಲಿ ಇವತ್ತು ಕೂಡ. ಹೋದವರೆಲ್ಲ ಉಗಿದು ಬರ್ತಾರೆ ಅಂತ. ಯಾಕೆಂದ್ರೆ ಅವರೆಲ್ಲ ಅದೇ ತಳಿಯ ಉತ್ತರಾಧಿಕಾರಿಗಳೇ ಹೌದು, ಆದರೆ ಅವರು ನಂಬಿಕೆಗಳು ಬದಲಾಗಿದೆ, ಭಾವನೆಗಳು ಬದಲಾಗಿದೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನಾವು ಒಂದು ದಿವಸ ಹೀಗಾಗ್ಬಿಡ್ಬೋದು ಅನ್ನೋದು ಅಪಾಯ, ಬೇರೆ ಏನೂ ಇಲ್ಲ. ನಾವು ಅಂದರೆ ಆತ್ಮಾವೇ ಪುತ್ರನಾಮಾಸ್ತಿ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲಕ್ಕೆ ನಾವು ಹೀಗಾಗ್ಬಿಡ್ಬೋದು ಅಂತ. ಇವತ್ತು ತಡಿಬೋದು ಅದನ್ನು, ಆದರೆ ನಾವು ಅಲ್ಪಸಂಖ್ಯಾತರಾದ್ಮೇಲೆ ಇದನ್ನು ತಡೆಯೋಕ್ಕಾಗೋದಿಲ್ಲ. ನಾವು ಅಲ್ಪಸಂಖ್ಯಾತರಾದ್ಮೇಲೆ ಇದನ್ನು ತಡೆಯೋದಾದ್ರೆ ಕಲ್ಕಿ ಅವತಾರ ಆಗಬೇಕು, ಬೇರೆ ದಾರಿ ಇಲ್ಲ. ಸಂಖ್ಯಾಬಲದಿಂದ ನಾವು ತಡೆಯೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಇವತ್ತೇ ನಮ್ಮ ವಿಚಾರ ಮಾಡಿದರೆ ನಾವು ನಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡ್ಕೊಳ್ಬೇಕು. ಒಂದೊಂದು ಕುಟುಂಬ ವೃದ್ಧಿ ಆಗಬೇಕು, ಆಗ ಇಡೀ ಸಮಾಜ ವೃದ್ಧಿ ಆಗುವಂಥದ್ದು. ಸಂಖ್ಯೆಯನ್ನು ವೃದ್ಧಿ ಮಾಡ್ಕೊಳ್ಬೇಕು, ಸಂಸ್ಕೃತಿಯನ್ನು ಇಟ್ಕೊಳ್ಬೇಕು, ಮತಾಂತರಗೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಮತಾಂತರಗೊಳ್ಬಾರ್ದು. ನಾವು ನಾಮಗೊಳ್ಬೇಕು.